ಹಲೋ ಆಸ್ಪರೆಂಟ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಸ್ ವತಿಯಿಂದ ಇವತ್ತಿನ ನಮ್ಮ ಡೇ 20 ರೈಟ್. ಸೊ ಪಾಲಿಟಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವೇನು ಡಿಸ್ಕಷನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಡೇ 18 ಆಗಿರ್ಬೋದು, 19 ಆಗಿರ್ಬೋದು. ಇವತ್ತಿನ ಒಂದು ಡೇ 20ಯಲ್ಲಿ ನಮ್ಮ ಪ್ರಮುಖವಾದ ವಿಷಯ ಯಾವುದು ಅಂತಂದ್ರೆ ದಟ್ ಈಸ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳಲ್ಲಿ ಇವತ್ತಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಥವಾ ಸಂವಿಧಾನಿಕ ಪರಿಹಾರಗಳ ಹಕ್ಕಿನ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ ಜನರಲ್ ಆಗಿ ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಆರ್ಟಿಕಲ್ 14 ಆಗಿರ್ಬೋದು, ರೈಟ್, ಅಥವಾ ಆರ್ಟಿಕಲ್ 21 ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎಟ್ ದ ಸೇಮ್ ಟೈಮ್ ನಮಗೆ ಈ ಒಂದು ಆರ್ಟಿಕಲ್ 32 ಆಗಿರ್ಬೋದು ಆಸ್ ವೆಲ್ ಎಸ್ 226, because this is article 32 is nothing but your right to constitutional remedies, so directly you can go for the Supreme Court. ಈ ಆರ್ಟಿಕಲ್ 226 ಅಲ್ಲಿ ಯು ಕ್ಯಾನ್ ಅಪ್ರೋಚ್ ಫಾರ್ ದಿ ಹೈಕೋರ್ಟ್ ಆಲ್ಸೋ. ಇದರ ಎಲ್ಲದರ ಕುರಿತಾಗಿ ನಿಮಗೆ ಇನ್ ಡಿಟೇಲ್ ಆಗಿ ಇವಾಗ ನೆಕ್ಸ್ಟ್ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಇಂಟ್ರೊಡಕ್ಷನ್ ಅನ್ನ ಏನಂತ ಬರಿಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದ್ರೆ ಏನು ಅಂತ ತಮ್ಗೆ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ರೆಫರ್ಸ್ ಟು ದಿ ಲೀಗಲ್ mechanism provided by the constitution of a country itself only. For example, in the matter of India, right? ಸೊ ನಮ್ಮ ಭಾರತದ ಸಂವಿಧಾನ ನಮಗೆ ಸಂವಿಧಾನಿಕವಾದ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಎಟ್ ದ ಸೇಮ್ ಟೈಮ್ ಇದು ಲೀಗಲ್ ಮೆಕ್ಯಾನಿಸಮ್ ಅಂದ್ರೆ ಕಾನೂನುಬದ್ಧವಾಗಿ ಇರ್ತಕ್ಕಂಥದ್ದು. ಸೊ ಫಾರ್ ವಾಟ್ ಪರ್ಪಸ್? ಟು ಸೇಫ್ ಗಾರ್ಡ್ ಅಂಡ್ ಎನ್ಫೋರ್ಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಇಂಡಿವಿಜುವಲ್. ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಮತ್ತೆ ಅದನ್ನು ಜಾರಿಗೊಳಿಸಲಿಕ್ಕೆ ಸೊ ಇದನ್ನ ನಾವು ಬಳಸ್ಕೊತಾ ಇದ್ದೀವಿ. ಇಲ್ಲಿ ಇಂಡಿವಿಜುವಲ್ಸ್ ಅಂತ ಬಂದಾಗ ಇವಾಗ ನಾವು ಆಲ್ರೆಡಿ ನೋಡಿರೋ ಹಾಗೆ ಬೇರೆ ಬೇರೆ ಒಂದು ಪ್ರಶ್ನೆನ ಡಿಸ್ಕಸ್ ಮಾಡೋ ಸಂದರ್ಭದಲ್ಲಿ ಪ್ರಿಯಂಬಲ್ ಅಂತ ಬಂದಾಗ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬಂದಾಗ ಭಾರತದ ನಾಗರಿಕರಾದ ನಾವು, ರೈಟ್. ಸೊ ನಮ್ಮ ಈ ಒಂದು ಹಕ್ಕುಗಳ ರಕ್ಷಣೆ ಆಗಿರ್ಬೋದು ಮತ್ತು ಅದನ್ನು ಜಾರಿಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಇದರಲ್ಲಿ ಏನಾದರೂ ಒಂದು ರೀತಿ ಗೊಂದಲಗಳು ಉಂಟಾದಾಗ ಅಥವಾ ಅದಕ್ಕೇನಾದರೂ ಧಕ್ಕೆ ಉಂಟಾದಾಗ ಸೊ ನಮಗೆ ಸಂವಿಧಾನನೇ ಅಲ್ಲಿ ಒಂದು ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. These remedies empower citizens to seek the relief from the judiciary when their constitutional rights are violated by the state or any other entity. ಸೊ ಇಲ್ಲಿ ನಮಗೆ ಸ್ಟೇಟ್ ಅಂತ ಬಂದಾಗ ಪಾಲಿಟಿಯಲ್ಲಿ ಯೂಸ್ವಲಿ ನಾವು ಅದನ್ನ ಒಂದು ನೇಷನ್ ಅಂತ ಅನ್ನೋ ಕಂಟೆಕ್ಸ್ಟಲ್ಲಿ ಇದನ್ನ ತಗೊಂಡಿರ್ತೀವಿ, ರೈಟ್. ಸೊ ಇಲ್ಲಿ ಒಂದು ರಾಷ್ಟ್ರ ಆಗಿರಬಹುದು ಅಥವಾ ಯಾವುದೇ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಕಾರಿ ಸಂಸ್ಥೆ ಆಗಿರಬಹುದು, ನಿಮ್ಮ ಹಕ್ಕುಗಳಿಗೆ ಈ ಒಂದು ಸ್ಪೆಷಲಿ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆಯನ್ನ ಉಂಟು ಮಾಡಿದಾಗ ಆವಾಗ ನೀವು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಅದನ್ನ ಕ್ವೆಶನ್ ಮಾಡೋ ಮೂಲಕ ನಿಮ್ಮ ಹಕ್ಕಿಗೆ ಆಗಿರ್ತಕ್ಕಂಥ ಚ್ಯುತಿಯನ್ನ ನೀವು ಅದನ್ನ ಇಲ್ಲಿ ಸರಿಪಡಿಸಿಕೊಳ್ಳಬಹುದಾಗಿದೆ. ಸೊ ಮುಂದುವರಿದು ಬಾಡಿ ಅಥವಾ ವಿಷಯ ವಸ್ತು ಅಂತ ನೋಡಿದಾಗ ಇದು ನಮಗೆ ಪ್ರಮುಖವಾಗಿ ಆರ್ಟಿಕಲ್ 32 ಮೂಲಕ ಈ ಒಂದು ಸಂವಿಧಾನಿಕ ಪರಿಹಾರ ಹಕ್ಕುಗಳನ್ನು ಏನಿದೆ ಅದನ್ನು ನಾವು ಕಂಡುಕೋಬಹುದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇದರಲ್ಲಿ 4 ಮೇಜರ್ ಕಂಪೋನೆಂಟ್ಸ್ ಅನ್ನ ಕಾಣಬಹುದು. ಮೊದಲನೇದಾಗಿ ರೈಟ್ ಟು ಮೂವ್ ದಿ ಸುಪ್ರೀಂ ಕೋರ್ಟ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಇಸ್ ಗ್ಯಾರಂಟೆಡ್. ಎಸ್, ಸಿನ್ಸ್ ದಿಸ್ ಇಸ್ ಗ್ಯಾರಂಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಓನ್ಲಿ ಅಂಡರ್ ಆರ್ಟಿಕಲ್ 32. ಸೊ ನೀವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಅನ್ನ ಮಾಡಬಹುದು. ಇಲ್ಲ ಸರ್, ನಾನು ಹೈಕೋರ್ಟ್ ಅಲ್ಲಿ ಏನಾದರೂ ನಾನು ಅಪ್ರೋಚ್ ಮಾಡಬಹುದಾ ಅಂತಂದ್ರೆ ಡೆಫಿನೆಟ್ಲಿ ಆರ್ಟಿಕಲ್ ಈ ಒಂದು 226 ಮೂಲಕ ನೀವು ಹೈಕೋರ್ಟಿಗೂ ಕೂಡ ಅಪ್ರೋಚ್ ಅನ್ನ ಮಾಡಬಹುದು. The Supreme Court shall have the power to issue directions, orders or writs for the enforcement of any of the fundamental rights. ಇಲ್ಲಿ ಅಲ್ಟಿಮೇಟ್ ಆಗಿ ನಮಗೆ ಸೊ ಹೂ ಇಸ್ ದ ಗಾರ್ಡಿಯನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ ಅಂತ ಬಂದಾಗ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಕೊನೆಯ ಅಸ್ತ್ರ. ಸೊ ಹಾಗಾಗಿ ನಿಮ್ಮ ಒಂದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗಿದೆ ಅಂತ ಅನ್ನೋ ಕಾರಣಕ್ಕೆ ನೀವೇನಾದರೂ ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಆದರೆ ಸುಪ್ರೀಂ ಕೋರ್ಟ್ ಬೇಕಾಗಿರ್ತಕ್ಕಂಥ ಡೈರೆಕ್ಷನ್ ಇಶ್ಯೂ ಮಾಡಬಹುದು, ಆರ್ಡರ್ಸ್ ಅನ್ನ ಇಶ್ಯೂ ಮಾಡಬಹುದು ಅಥವಾ ರಿಟ್ಸ್ ಅನ್ನು ಕೂಡ ಇಶ್ಯೂ ಮಾಡಬಹುದು. ಯಾರ ವಿರುದ್ಧ ಅಂತ ಬಂದಾಗ ಅದು ಯಾವುದೇ ನಮಗೆ ಸ್ಟೇಟ್ ಆಗಿರ್ಬೋದು, ಯಾವುದೇ ಒಂದು ದೇಶ ಆಗಿರ್ಬೋದು ಅಥವಾ ಅದು ಯಾವುದೇ ಒಂದು ಸರ್ಕಾರದ ಎಂಟಿಟಿ ಆಗಿರ್ಬೋದು. ಇಲ್ಲಿ ನಾವು ಇಂಡಿಯಾ ಕಂಟೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಇದು ನಮಗೆ ದೇಶ ಅಂತ ಬಂದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧವಾಗಿ ಈ ಸುಪ್ರೀಂ ಕೋರ್ಟ್ ಕೆಲವೊಂದು ಡೈರೆಕ್ಷನ್ಸ್ ಅನ್ನ ಇಶ್ಯೂ ಮಾಡಬಹುದು. At the same time, the Parliament can empower any other court to issue directions, orders and writs, right? So without prejudicing the same powers of the Supreme Court. So ಇಲ್ಲಿ ನಾವು ನೋಡಿರೋ ಹಾಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಆರ್ಟಿಕಲ್ 32 ಅಡಿಯಲ್ಲಿ, ಹೈಕೋರ್ಟ್ ಆಗಿರ್ಬೋದು ಆರ್ಟಿಕಲ್ 226 ಅಡಿಯಲ್ಲಿ. ಸರ್, ಇವೆರಡನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಹತ್ರ ಈ ರೀತಿ ಪವರ್ಸ್ ಇದೆಯಾ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಅದನ್ನ ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಏನಿದೆ ಸೊ ಅದು ಇಲ್ಲಿ ಡಿಸೈಡ್ ಅನ್ನ ಮಾಡುತ್ತೆ.
ಈ ರೀತಿಯಾದ ಅಧಿಕಾರ ಬೇರೆ ಯಾವುದಾದ್ರೂ ಚಿಕ್ಕ ಕೋಟಿಗಳಿಗಾದ್ರೂ ಕೊಡ್ಬೋದು ಅಥವಾ ಯಾವುದೇ ಒಂದು ಎಂಟಿಟಿಗೆ ಇಲ್ಲಿ ಈ ಪಾರ್ಲಿಮೆಂಟ್ ಅಧಿಕಾರವನ್ನ ಕೊಡಬಹುದು. ಸೊ ಅದನ್ನೇ ನಾವಿಲ್ಲಿ ಇನ್ ಡೀಟೇಲ್ ಆಗಿ ನೋಡಿದ್ರೆ ಇಲ್ಲಿ ಎನಿ ಅದರ್ ಕೋರ್ಟ್ ಅಂತ ಬೆಳೆಸಿರ್ತಕ್ಕಂಥದ್ದು. ಇಲ್ಲಿ ಎನಿ ಅದರ್ ಕೋರ್ಟ್ ಅಂತಂದ್ರೆ ಹೈಕೋರ್ಟ್ ಅನ್ನ ಹೊರತುಪಡಿಸಿ, ಬಿಕಾಸ್ ಆಲ್ರೆಡಿ ಇದು ಆರ್ಟಿಕಲ್ 226 ಅಡಿಯಲ್ಲಿ ಇರೋದ್ರಿಂದ ಈ ನಮಗೆ ಬೇರೆ ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತಕ್ಕಂಥ ಕೋರ್ಟ್ಸ್ಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಟ್ರೈಬ್ಯುನಲ್ಸ್ ಆಗಿರ್ಬೋದು, ಅದನ್ನ ಇಲ್ಲಿ ಪಾರ್ಲಿಮೆಂಟು ಎಂಪವರ್ ಆಗಿ ಮಾಡಬಹುದು. ಸೊ ನೆಕ್ಸ್ಟ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ದ ರೈಟ್ ಟು ಮೂವ್ ದಿ ಸುಪ್ರೀಂ ಕೋರ್ಟ್ ಶಾಲ್ ನಾಟ್ ಬಿ ಸಸ್ಪೆಂಡೆಡ್ except as otherwise provided by the constitution itself only. So president can suspend right to move any court for the enforcement of the fundamental rights during the national emergency. ಇಲ್ಲಿ ನಮಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರೈಟ್. ಸೊ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭವನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಾದರೂ ಈ ಒಂದು ಫಂಡಮೆಂಟಲ್ ರೈಟ್ಸ್ ಗಳಿಂದ ಏನಾದ್ರು ಧಕ್ಕೆ ಉಂಟಾದ್ರೆ ಅವರು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇದನ್ನ ಏನಾದ್ರೂ ತಡಿಬಹುದಾ ಸರ್ ಅಂತ ಬಂದಾಗ ಅದಕ್ಕೆ ಅಗೇನ್ ನಮಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾನೂನುಗಳೇ ಅಥವಾ ಕೆಲವೊಂದು ಆರ್ಟಿಕಲ್ಸ್ಗಳೇ ನಮಗೆ ಇದನ್ನ ಸಪೋರ್ಟ್ ಆಗಿ ನೀಡಬಹುದು. ಇಲ್ಲ ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು, ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಹತ್ರ ಈ ಒಂದು ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಯಾವ ವಿಷಯಗಳಿಗೆ ಅಥವಾ ಯಾವ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಥವಾ ಹೋಗಬಾರ್ದು ಅಂತಕ್ಕಂಥದ್ದನ್ನ ಕೆಲವು ಈ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರು ಅದನ್ನ ತಿಳಿಪಡಿಸ್ತಾರೆ. ದ ಸುಪ್ರೀಂ ಕೋರ್ಟ್ ವ್ಯೂಸ್ ಆನ್ ದಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಹಾಗಾದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಯಾವ್ದಾದ್ರು ಒಂದು ಜಜ್ಮೆಂಟ್ ಇದೆಯಾ ಅಥವಾ ಯಾವ್ದಾದ್ರು ಒಂದು ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯ ಏನಿದೆ? ಸೊ ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯವನ್ನ ನೋಡೋದಾದ್ರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆಸ್ಪೆಕ್ಟ್ಸ್ ಅಲ್ಲಿ, ಸೊ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಕ್ಲೇರ್ಡ್ ದಟ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಬೇಸಿಕ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಿದೆ. ಅಂದ್ರೆ ನಮ್ಮ ಸಂವಿಧಾನದ ಮೂಲ ಅಂತ ನಾವು ನೋಡೋದಾದ್ರೆ, ಬೇಸಿಕ್ ಫ್ಯೂಚರ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ಆರ್ಟಿಕಲ್ 32 ಇದು ಆಲ್ರೆಡಿ ನಮಗೆ ಸಂವಿಧಾನಬದ್ಧ ಆಗಿರ್ತಕ್ಕಂಥ ಪರಿಹಾರ ಪಡಿತಕ್ಕಂಥ ಹಕ್ಕು ಕೂಡ ಇಲ್ಲಿ ನಮಗಿದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಮನದಟ್ಟು ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಇಟ್ ಕೆನಾಟ್ ಬಿ ಅಬ್ರೈಸ್ಡ್ ಆರ್ ಟೇಕನ್ ಅವೇ ಇವನ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಲ್ಸೋ. ಸೊ ಹಾಗಾದ್ರೆ ನಮಗೆ ಇದು ಎಷ್ಟೊಂದು ಪವರ್ಫುಲ್ ಅಂತ ನೋಡೋದಾದ್ರೆ, ಇವನ್ ಪಾರ್ಲಿಮೆಂಟು, ಸಂಸತ್ತು ಕೂಡ ಯಾವುದೇ ಒಂದು ಸಂವಿಧಾನದ ತಿದ್ದುಪಡಿ ಮಾಡಿ ಇದನ್ನ ಒಂದು ಸಾರ್ವಜನಿಕರಿಗೆ ಇರ್ತಕ್ಕಂಥ ಈ ಒಂದು ಅಧಿಕಾರವನ್ನ ವಾಪಸ್ ಪಡೆಯೋದಕ್ಕೆ ಬರೋದಿಲ್ಲ ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಸರ್ ನಾನು ಹೇಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅನ್ನು ಅಪ್ರೋಚ್ ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ರಿಟ್ ಪೆಟಿಷನ್ಸ್ ಅಂತ, ರೈಟ್. ಸೊ ಹಾಗಾದ್ರೆ ಏನ್ ಸರ್ ಇದು ರಿಟ್ ಪೆಟಿಷನ್ ಅಂತ ನೋಡೋದಾದ್ರೆ, ಇಟ್ ಈಸ್ ಅ ಫಾರ್ಮಲ್ ರಿಟರ್ನ್ ಅಪ್ಲಿಕೇಶನ್ ಆರ್ ಅ ರಿಕ್ವೆಸ್ಟ್ submitted to the Supreme Court or a High Court seeking the issuance of a writ ಅಂತ, ರೈಟ್. ಸೊ ಇದರಲ್ಲಿ ಕೆಲವೊಂದು ನಿಮಗೆ ವೆಪನ್ಸ್ ರೂಪದಲ್ಲಿ ಬರುತ್ತೆ, ಹೆಬಿಯಸ್ ಕಾರ್ಪಸ್ ಆಗಿರ್ಬೋದು, ಶೆರ್ಷರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ತನ್ನದೇ ಆದ ಅರ್ಥವನ್ನ ಇಲ್ಲಿ ಹೊಂದಿರತಕ್ಕಂಥದ್ದಿದೆ. ಸೊ ಅದನ್ನೇ ನಾವು ಇನ್ ಡೀಟೇಲ್ ಆಗಿ ಇವಾಗ ನೋಡೋದಾದ್ರೆ, ಸೊ ಟೈಪ್ಸ್ ಆಫ್ ರಿಟ್ಸ್ ಅಲ್ಲಿ ನಮಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಏನಾದರೂ ನಾವು ಅಪ್ರೋಚ್ ಮಾಡಬೇಕು ಅಂತ ಬಂದಾಗ ಈ ರೀತಿಯಾದ 5 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟ್ಸ್ ಅನ್ನ ನೀವು ಇಲ್ಲಿ ಕಾಣಬಹುದು. ಮೊದಲನೇದಾಗಿ ಹೆಬಿಯಸ್ ಕಾರ್ಪಸ್ ಇದೆ, ಸೆರ್ಷರಿ ಇದೆ, ಪ್ರೊಹಿಬಿಷನ್ ಇದೆ, ಮ್ಯಾಂಡಮಸ್ ಇದೆ, ಕೋವಾರಂಟೋ ಇದೆ. ಸೊ ಇದನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಬೇಸಿಕ್ಸ್ ಲಕ್ಷ್ಮೀಕಾಂತ್ ಬುಕ್ ಅಂತ ಇರ್ಬೋದು ಅಥವಾ ಕನ್ನಡದಲ್ಲಿ ಮಾಧ್ಯಮದಲ್ಲಿ ಯಾರೆಲ್ಲ ಬೇರೆ ಒಂದು ಪಾಲಿಟಿ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಒಂದ್ಸಲಕ್ಕೆ ಕಾನ್ಸೆಪ್ಟ್ ಅನ್ನ ರಿವೈಸ್ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಸಿಂಪಲ್ ಆಗಿ ನೋಡೋದಾದ್ರೆ, ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಏನಿದೆ ನಿಮಗೆ ಬಂದಿ ಈ ಒಂದು ಕನ್ನಡದಲ್ಲಿ ನಾವು ಈ ಒಂದು ಪದವನ್ನ ನೋಡೋದಾದ್ರೆ, ಈಗ ಯಾರಿಗಾದ್ರೂ ಏನಾದ್ರೂ ಪೊಲೀಸರು ಅದನ್ನ ಬಂಧಿಸಿದ್ರೆ, ರೈಟ್, ಸೊ ಅದನ್ನ ಕೇಳ್ತಕ್ಕಂಥ ಅಧಿಕಾರವಿಲ್ಲಿ ಈ ನೀವು ಹೆಬಿಯಸ್ ಕಾರ್ಪಸ್ ಮೂಲಕ ಅದನ್ನ ನೀವು ಪಡಿಬಹುದಾಗಿದೆ. ಉದಾಹರಣೆಗೆ ಈ ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಏನಿದೆ, ಇವಾಗ ಯಾರಾದ್ರೂ ಒಬ್ಬ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಏನಾದ್ರೂ ಅರೆಸ್ಟ್ ಮಾಡಿದ್ರೆ ವಿತಿನ್ 24 hours ಅಲ್ಲಿ ಹತ್ತಿರದ ನ್ಯಾಯಾಲಯದಲ್ಲಿ ಅವರನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಕ್ಕು ಯಾವುದು ಅಂತಂದ್ರೆ ಈ ಒಂದು ಹೆಬಿಯಸ್ ಕಾರ್ಪಸ್ ರಿಟ್ನ ಮೂಲಕ ನಾವು ಇದನ್ನ ಪಡಿಬಹುದಾಗಿದೆ. ಸೊ ಅದೇ ರೀತಿ ಪ್ರೊಹಿಬಿಷನ್ ಆಗಿರ್ಬೋದು, ನಿಮಗೆ ಹೈಕೋರ್ಟು ಕೆಲವೊಂದು ಲೋವರ್ ಕೋರ್ಟ್ಗಳಿಗೆ ಆರ್ಡರ್ ಅನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಈ ರೀತಿಯಾಗಿ ಈ ಬೇರೆ ಬೇರೆ 5 ಹಕ್ಕುಗಳು ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಹಕ್ಕು ಅಂತ ಅನ್ನೋದಕ್ಕಿಂತಲೂ ನಾವು ಈ ನಮ್ಮ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅನ್ನ ಈ ಒಂದು ರಿಟ್ಗಳ ಮೂಲಕ ಇಲ್ಲಿ ಇದನ್ನ ನಾವು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಕನ್ಕ್ಲೂಡ್ ಅಂತ ಮಾಡಬೇಕು ಅಂತಂದ್ರೆ, ಸೊ ನಮಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸ್ಟ್ಯಾಂಡ್ ಆಸ್ ಅ ಕಾರ್ನರ್ ಸ್ಟೋನ್ ಆಫ್ ಡೆಮೋಕ್ರಸಿ ಅಂಡ್ ದಿ ಜಸ್ಟಿಸ್.
ರೈಟ್. ಸೊ ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯ ಅಂತ ಬಂದಾಗ ನಮಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನಿದೆ, ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳು ಅತ್ಯಂತ ಒಂದು ಅಗ್ರಶ್ರೇಣಿಯಲ್ಲಿ ಇದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಇದು ಯಾವುದೇ ನಮಗೆ ಒಂದು ದೇಶದ ಸಂವಿಧಾನ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ನಮ್ಮ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳ ಏನಾದ್ರೂ ಅಧಿಕಾರವನ್ನ ಕಿತ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದಾಗ ಇದು ನಮಗೆ ಒಂದು ಬುಲ್ವಾರ್ಕ್ ಅಥವಾ ಒಂದು ಅಡ್ಡಗೋಡೆಯಾಗಿ ಎಲ್ಲಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನದಟ್ಟು ಮಾಡ್ಕೊಳ್ಬೇಕಾಗಿದೆ. ರೈಟ್. ಸೊ ಇದನ್ನ ಒಂದು ಬೇಸಿಕ್ ಆಸ್ಪೆಕ್ಟ್ಸ್ ಅನ್ನ ನೀವು ಇಲ್ಲಿ ಆನ್ಸರ್ ಮಾಡಬೇಕು ಅಂತಂದ್ರೆ ನಮಗೆ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಇದನ್ನು ಫಾಲೋ ಅಪ್ ಮಾಡಿದಾಗ ಇದು ನಿಮಗೆ ಅತ್ಯಂತ ಪ್ರಮುಖವಾಗಿ ಮತ್ತೆ ಹೆಚ್ಚು ಮಾರ್ಕ್ಸ್ ಪಡಲಿಕ್ಕೆ, ಎಫೆಕ್ಟಿವ್ ರೈಟಿಂಗಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದನ್ನೇ ನಾವು ಕ್ವಿಕ್ ಆಗಿ ಕನ್ನಡದಲ್ಲೂ ಕೂಡ ನೋಡೋದಾದ್ರೆ, ಈ ಒಂದು ಸಂವಿಧಾನಬದ್ಧ ಪರಿಹಾರಗಳ ಹಕ್ಕು ಅಂತ ನೋಡಿದಾಗ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಜಾರಿಗೊಳಿಸಲು ಆ ದೇಶದ ಸಂವಿಧಾನ ಒದಗಿಸತಕ್ಕಂಥ ಕಾನೂನಿನ ಕಾರ್ಯವಿಧಾನಗಳಂತ ನಾವಿಲ್ಲಿ ಇದನ್ನ ಕರಿತೀವಿ. ಸೊ ಮುಂದುವರೆದು ನೋಡಿದಾಗ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಬೇರೆ ಬೇರೆ ರೀತಿಯಾದ ರಿಟ್ಗಳನ್ನ ಮತ್ತೆ ಹೊರಡಿಸ್ತಕ್ಕಂಥ ಅಧಿಕಾರವನ್ನ, ನಿರ್ದೇಶನಗಳನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಹೊಂದಿರೋದಿದೆ. ಇದರ ಎಲ್ಲದರ ಮೇಲೆ ಏನಾದರೂ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ವೆರಿ ನ್ಯಾಚುರಲ್ ಪಾರ್ಲಿಮೆಂಟ್ ನಮಗೆ ಇಲ್ಲಿ ತನ್ನ ಪಾತ್ರವನ್ನು ವಹಿಸುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಬಂದಾಗ, ರೈಟ್, ಸೊ ಈ ರೀತಿಯಾದ ನೀವು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಬರೆಯೋ ಮೂಲಕ ಒಂದು ಮಾಡೆಲ್ ಆನ್ಸರ್ ಆಗಿ ಇದನ್ನು ನೀವು ರೆಫರ್ ಮಾಡ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ನೀವು ಬಾಡಿ ಆಫ್ ದಿ ಆನ್ಸರ್ ಅಂತ ಬರಿಬೇಕಾದ್ರೆ ಯಾವುದೋ ರೀಸೆಂಟಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ತಗೊಂಡ್ಬಿಟ್ಟು ಕೂಡ ನೀವು ಇದನ್ನು ಬರಿಬೋದಾಗಿದೆ. ಫರ್ದರ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾಳೆ ನಾವು ಒಂದು ವಿಷಯವನ್ನು ನೋಡೋದಾದ್ರೆ, ಸೊ ದಟ್ ಈಸ್ ಅಗೇನ್ ನಮಗೆ ಕಾನ್ಸ್ಟಿಟ್ಯೂಷನಲ್ ಬಿಲ್ಲು ಅದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅಮೆಂಡ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ, ಅದ್ರ ಮೇಲೆ ಇನ್ನೊಂದು ಕ್ವಶನ್ ಅನ್ನ ನಾಳೆ ನೋಡೋಣ. ಥ್ಯಾಂಕ್ ಯು.